ನಾಳೆ ಫೆಬ್ರವರಿ 3ನೇ ತಾರೀಕಿನಿಂದ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಹೊಂದಿರುವವರಿಗೆ RBI ಗುಡ್ ನ್ಯೂಸ್. ಇನ್ನು ಮುಂದೆ ಈ ಎಲ್ಲಾ ಸೇವೆಗಳು ಕಂಪ್ಲೀಟ್ ಆಗಿ ಫ್ರೀ ಆಗಿ ಸಿಗುತ್ತೆ. ಹೌದು, ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತೊಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮೂಲ ಉಳಿತಾಯ ಬ್ಯಾಂಕ್ ಠೇವಣಿ ಖಾತೆ BSBD ಹೊಂದಿರುವವರಿಗೆ ಇದು ಒಳ್ಳೆಯ ಸಿಹಿ ಸುದ್ದಿ. ಹೌದು, ಈ ಖಾತೆಗಳಿಂದ ಈ ಅಕೌಂಟ್ಗಳಿಂದ ಮಾಡುವ ಡಿಜಿಟಲ್ ವಹಿವಾಟಿನ ಮಿತಿಯನ್ನು ಇದು ತೆಗೆದು ಹಾಕಿದೆ. ಇದು ಈಗ ಮಾಸಿಕ ಆಧಾರದ ಮೇಲೆ ಯಾವುದೇ ಪ್ರಮಾಣದ ಹಣವನ್ನು ಠೇವಣಿ ಮಾಡುವ ಸೌಲಭ್ಯವನ್ನು ಒದಗಿಸಿದೆ. ಠೇವಣಿಗಳ ಮೇಲೆ ಇನ್ನು ಮುಂದೆ ಯಾವುದೇ ನಿರ್ಬಂಧಗಳಿಲ್ಲ. ಜೊತೆಗೆ ಠೇವಣಿ ಶುಲ್ಕವನ್ನು ಸಹ ತೆಗೆದುಹಾಕಲು RBI ನಿರ್ಧಾರ ಮಾಡಿರುವಂತದ್ದು. ಹೌದು, ಮೂಲ ಉಳಿತಾಯ ಖಾತೆಯನ್ನು ಹೊಂದಿರುವವರಿಗೆ ತಿಂಗಳಿಗೆ 4 ಬಾರಿ ATM ಹಿಂಪಡೆಯುವ ಸೇವೆಗಳನ್ನು ಉಚಿತವಾಗಿ ಬಳಸಲು ಅವಕಾಶ ನೀಡಬೇಕು ಮತ್ತು ವಾರ್ಷಿಕ ಶುಲ್ಕವಿಲ್ಲದೆ ಡೆಬಿಟ್ ಕಾರ್ಡ್ ಒದಗಿಸಬೇಕು ಎಂದು ಅದು ಸೂಚಿಸಿದೆ. ಅದು ಸ್ನೇಹಿತರೆ, ಉಚಿತ ಸೇವೆಗಳು ವರ್ಷಕ್ಕೆ 25 ಚೆಕ್ ಲೀಫ್ಗಳು, ಉಚಿತ ಪಾಸ್ಬುಕ್ ಮತ್ತು ಸ್ಟೇಟ್ಮೆಂಟ್ಗಳನ್ನು ಪಡೆಯುವ ಅವಕಾಶವನ್ನು RBI ಕೊಟ್ಟಿರುವಂತದ್ದು. ಇಂಟರ್ನೆಟ್ ಮತ್ತು ಮೊಬೈಲ್ ಬ್ಯಾಂಕಿನಂತಹ ಸೌಲಭ್ಯಗಳನ್ನು ಒದಗಿಸಲು ಸಹ ಸೂಚಿಸಿದೆ. ಡಿಜಿಟಲ್ ಪಾವತಿಗಳಿಗೆ ಯಾವುದೇ ದಂಡ ವಿಧಿಸದೆ ನಿಯಮಗಳನ್ನು RBI ತಂದಿರುವಂತದ್ದು. ಹೌದು, ಮುಂದಿನ ಏಪ್ರಿಲ್ 1ರಿಂದ ಈ ಹೊಸ ನಿಯಮಗಳು ಜಾರಿಗೆ ಬರಲಿದೆ ಎಂದು RBI ಸ್ಪಷ್ಟಪಡಿಸಿದೆ. ಹೌದು, ಮುಂದಿನ ಏಪ್ರಿಲ್ 1ರಿಂದ ಈ ಹೊಸ ನಿಯಮಗಳು ಜಾರಿಗೆ ಬರುವಂತದ್ದು. ಈ ನಿಯಮಗಳು ಮೂಲ ಉಳಿತಾಯ ಖಾತೆ ಗ್ರಾಹಕರಿಗೆ ಹಾಗೂ ಹೊಸ ಖಾತೆದಾರರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಜೊತೆಗೆ ನಿಯಮಿತ ಉಳಿತಾಯ ಖಾತೆಗಳನ್ನು ಹೊಂದಿರುವವರು ಅವರು BSD ಖಾತೆಗಳಿಗಾಗಿ ಪರಿವರ್ತಿಸಬಹುದು ಎಂದು RBI ಮಾಹಿತಿ ಕೊಟ್ಟಿರುವಂತದ್ದು. ಅಕ್ಟೋಬರ್ 1, 2025ರಂದು ತರಳಾದ ಈ ನಿಯಮಗಳಿಂದ ಸಾರ್ವಜನಿಕರು ತುಂಬಾನೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಈ ನಿಯಮದಲ್ಲಿ ಬದಲಾವಣೆಗಳನ್ನು ಮಾಡಿದ್ದೇವೆ ಎಂದು RBI ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಹೌದು, ಶೂನ್ಯ ಖಾತೆಗಳು ಅಂದ್ರೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಹೊಂದಿರೋರಿಗೆ ಇನ್ನು ಮುಂದೆ ಉಚಿತ ಮೂಲಭೂತ ಸೇವೆಗಳನ್ನು ಒದಗಿಸುವ ಉದ್ದೇಶವನ್ನು RBI ಸ್ಪಷ್ಟಪಡಿಸಿದೆ. ಬ್ಯಾಂಕ್ಗಳು ಗ್ರಾಹಕರನ್ನು ATM ಕಾರ್ಡು, ಚೆಕ್ ಪುಸ್ತಕಗಳು, ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಇಂಟರ್ನೆಟ್ ಸೇವೆಗಳನ್ನು ಬಳಸಲು ಒತ್ತಾಯಿಸಬಾರದು ಎಂದು RBI ಹೇಳಿದೆ. ಹೌದು, ಇನ್ನು ಮುಂದೆ ಯಾವುದೇ ಬ್ಯಾಂಕ್ಗಳು ಗ್ರಾಹಕರಿಗೆ ATM ಕಾರ್ಡ್ ಪಡೆದುಕೊಳ್ಳಿ, ಚೆಕ್ ಬುಕ್ ಪಡೆದುಕೊಳ್ಳಿ, ಡಿಜಿಟಲ್ ಬ್ಯಾಂಕಿಂಗ್ ಮಾಡಿಕೊಳ್ಳಿ, ಇಂಟರ್ನೆಟ್ ಸೇವೆ ಬಳಸಿಕೊಳ್ಳಿ ಎಂದು ಗ್ರಾಹಕರನ್ನು ಒತ್ತಾಯಿಸಬಾರದು ಎಂದು RBI ಮಾಹಿತಿಯನ್ನು ಕೊಟ್ಟಿರುವಂತದ್ದು. ವಿನಂತಿಯ ಮೇರೆಗೆ ಮಾತ್ರ ಅವುಗಳನ್ನು ಒದಗಿಸಬೇಕು ಎಂದು RBI ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಶೂನ್ಯ ಖಾತೆಯಾಗಿ ಪರಿವರ್ತಿಸಲು ಅವಕಾಶ ನೀಡಬೇಕು ಮತ್ತು ಈ ಪ್ರಕ್ರಿಯೆಯನ್ನು 7 ದಿನಗಳಲ್ಲಿ ಪೂರ್ಣಗೊಳಿಸಬೇಕು ಎಂದು RBI ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಅನೇಕ ಬ್ಯಾಂಕ್ಗಳು ಶೂನ್ಯ ಬ್ಯಾಲೆನ್ಸ್ ಉಳಿತಾಯ ಖಾತೆಗಳನ್ನು ನೀಡುತ್ತಿರುವುದು ತಿಳಿದು ಬಂದಿದೆ. ಸೊ ಈ ಮಾಹಿತಿ SBI ಬ್ಯಾಂಕಿನಲ್ಲಿ ಹಳೆಯ ಅಕೌಂಟ್ ಅಥವಾ ಹೊಸದಾಗಿ ಅಕೌಂಟ್ ಅನ್ನು ಓಪನ್ ಮಾಡಬೇಕು ಅಂತ ಇದ್ದವರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋನು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.